ನಿಜವೇ ಇದು ಒಂದು ರೀತಿಯಲ್ಲಿ ಕೇಕ್ ವಾಕ್ ಆಗಬೇಕಾಗಿತ್ತು ಕಶ್ಯಪ್ ಸರ್. ಅಂದ್ರೆ ಮಂತ್ರಿ ಇದ್ದಾರೆ, ಆ ಮನೆಯ ಕುಟುಂಬದಿಂದ ಬಂದ ಅನೇಕ ರಾಜಕಾರಣಿಗಳ ಕಾಂಟ್ರಿಬ್ಯೂಷನ್ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಇದೆ. ಹೀಗಿರುವಾಗ ಗೊಂದಲಗಳು ಇಲ್ಲದೆ ಇರೋ ರೀತಿಯಲ್ಲಿ ಬೈ ಎಲೆಕ್ಷನ್ ಅನ್ನು ನಡೆಸ್ಕೊಳ್ಳಿಕ್ಕೆ ನೀವು ಸಿದ್ಧಸೂತ್ರಗಳನ್ನ ಹಿಂದೆನೆ ಕ್ರಿಯೇಟ್ ಮಾಡ್ಕೊಂಡು ಇಟ್ಕೊಂಡು ಬಿಡಬೇಕಾಗಿತ್ತು. ಬಟ್ ನೌ ದಿಸ್ ಇಸ್ ನಾಟ್ ಅ ಕೇಕ್ ವಾಕ್. ನೋಡಿ ಮೇಡಮ್, ಇವಾಗ ಸ್ಥಳೀಯವಾಗಿ ಆಕಾಂಕ್ಷಿಗಳು ಇದ್ದಾರೆ. ಆ ಸ್ಥಳೀಯದಲ್ಲಿ ಮುಸ್ಲಿಂ ಮುಖಂಡರು ನಮಗೂ ಬೇಕು ಅಧಿಕಾರ ಅಂತ ಹೇಳಿದ್ದಾರೆ. ಅಲ್ಲಿ ಜಬ್ಬಾರ್ ಖಾನ್ ಅವ್ರಿಗೆ 2 ಸಾರಿ ನಾವು MLC ಮಾಡಿದ್ದೀವಿ, ಅಧಿಕಾರ ಕೊಟ್ಟಿಲ್ಲ ಅಂತ ಹೇಳ್ತಾಯಿಲ್ಲ. ಸ್ವಾಭಾವಿಕವಾಗಿ ಕೇಳಬೇಕು, ಕೇಳ್ತಾ ಇದ್ದಾರೆ, ಕೇಳಬಾರ್ದು ಅಂತ ನಾವೇನು ಹೇಳ್ತಾ ಇಲ್ಲ. ಆದರೂ ಕೂಡ ಕಳೆದ ಚುನಾವಣೆಯಲ್ಲಿ ಶಾಮನೂರವರು 27,000, 30,000, 18,000, 20,000 ಲೀಡರ್ ಗೆಲ್ತ್ಕೊಂಡ್ಬರ್ತಿದ್ದಾರೆ. ಅವರು ಸರ್ವ ಜನಾಂಗದ ಶಾಂತಿಯ ತೋಟ ಬೆಳೆಸಿ ಅಲ್ಲಿ ಎಲ್ಲ ಸಮುದಾಯದೊಂದಿಗೆ ಅವರು ಸಂಪರ್ಕ ಇಟ್ಕೊಂಡು ಎಲ್ಲ ಸಮುದಾಯದವ್ರಿಗೆ ಕೆಲಸ ಮಾಡಿಕೊಂಡು ಬಂದಿರೋರು. ಬರೀ ಒಂದು ಸಮುದಾಯ, ಎಲ್ಲ ಸಮುದಾಯನೂ ಕೆಲಸ ಮಾಡಿಕೊಂಡು ಗಣನೆಗೆ ತೊಗೊಂಡು ಬಂದಿದ್ದಾರೆ. ಇನ್ಫ್ಯಾಕ್ಟು ಜಬ್ಬಾರ್ ಖಾನ್ ಅವರು ಒನ್ ಆಫ್ ದಿ ಪೆಟ್ ಆಫ್ ಶಾಮನೂರವರು, ಅವ್ರ ಫ್ಯಾಮಿಲಿನೇ ಬೆಳೆಸಿರೋದು. ಹಾಗಾಗಿ ಇರೋ ವಾಸ್ತವ ಮಾತಾಡಬೇಕು. ಜಬ್ಬಾರ್ ಖಾನ್ ಸಾಹೇಬ್ರನ್ನ ಶಾಮನೂರ್ ಕುಟುಂಬ ಬೆಳೆಸಿರೋದು. ಇರೋ ವಾಸ್ತವ ಮಾತಾಡಬೇಕು. ನಮ್ಗೆ ಅಧಿಕಾರ ಕೊಟ್ಟಿಲ್ಲ. ವಾಸ್ತವದ ಸಿಮೆಟ್ರಿ ಸ್ವಲ್ಪ ಬದಲಾಗಿದೆ ಅಂತ ಸರ್. ಮಿನಿಸ್ಟರ್ ವರ್ಸಸ್ ಮಿನಿಸ್ಟರ್ ಅನ್ನೋ ರೀತಿಯಲ್ಲಿ ಆಗ್ಬಿಡ್ತಲ್ಲ. ಅಂದ್ರೆ SS ಮಲ್ಲಿಕಾರ್ಜುನ್ ವರ್ಸಸ್ ಜಮೀರ್ ಅಹಮದ್ ಖಾನ್ ಅನ್ನೋ ರೀತಿಯ ಪ್ರತಿಷ್ಠೆಯ ಕಣ ಆಗ್ಬಿಟ್ಟಿದೆಯಲ್ಲ ಅಲ್ಲಿ. ನೋಡಿ, ಯಾವ ವಸಸ್ಸು ಜಮೀರ್ ಸಾಹೇಬ್ರು, ಶಾಮನೂರ್ ಸಾಹೇಬ್ರು ಎಲ್ಲಾರು ಒಂದಿಗೆ ಕೂತ್ಕೊಂಡು ನಮ್ಮ ಪಕ್ಷ ಅಲ್ಲಿ ಸಾರಿ ಸರ್, ನೀವು ಮಲ್ಲಿಕಾರ್ಜುನ್ ಅವರ ಹೇಳಿಕೆ ನೀವು ಗಮನಿಸಲಿಲ್ಲ ಅನ್ಸುತ್ತೆ. ಯಾರು ಜಮೀರ್ ಅಹಮದ್ ಖಾನ್ ಸರ್ ಹಿಂಗೆ ಬಳಸಿದ್ದಾರೆ. ನನ್ನ ಕ್ಷಮೆ ಇರಲಿ, ನಾನು ಅದನ್ನ ರಿಪೀಟ್ ಮಾಡ್ತಿದ್ದೀನಿ ಅನ್ನೋ ಕಾರಣಕ್ಕೆ ಸಿಂಗ್ಯುಲರ್ ಬರ್ತಾ ಇದೆ. ಬಟ್ ಇಂಥದ್ದೇ ಹೇಳಿಕೆಗಳು ಅವ್ರ ಬಾಯಲ್ಲಿ ಬಂದಿರೋದು. ಹಿ ಈಸ್ ಆಲ್ಸೋ ಮಿನಿಸ್ಟರ್ ಸರ್. ನೋಡಿ, ಸ್ವಾಭಾವಿಕವಾಗಿ ಇವಾಗ ನಮ್ಮ ಜಿಲ್ಲೆ, ನಮ್ಮ ತಂದೆ, ನಾವು ಅದರಲ್ಲಿ ಒಂದು ಮೆಜಾರಿಟಿ ಸೇ ಇರುತ್ತೆ. ಇವಾಗ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಂದೆ ನಿಧನದಿಂದ ತೆರವಾಗಿರೋ ಸ್ಥಾನಕ್ಕೆ ನಾವು ಒಂದು ಆಕಾಂಕ್ಷೆ ಪಟ್ಟಿ ಕೊಡ್ತೀವಿ ಅಂತ ಅವರು ಆ ನಿಟ್ಟಿನಲ್ಲಿ ಹೇಳಿದ್ದಾರೆ. ಹಾಗಾಗಿ ಅವರು ಆ ಭಾಗದಲ್ಲಿ ಸ್ವಲ್ಪ ಎಲ್ಲ ಮಾತಾಡೋ ಶೈಲಿನೇ ಆ ಥರದ್ರಿಂದ ಹಾಗಾಗಿ ಅದೇನು ಇದಲ್ಲ. ಬಟ್ ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟು, ನಮ್ಮ ತಂದೆಯಿಂದ ನಿಧನದಿಂದ ತೆರವಾಗಿರೋ ಸ್ಥಾನದಲ್ಲಿ ಅವ್ರಿಗೂ ಒಂದು ಸೇ ಇರುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಮಲ್ಲಿಕಾರ್ಜುನ್ ಅವ್ರು ಹೇಳಿದ್ದಾರೆ. ಬಟ್ ಪಕ್ಷ ಹಾಗೂ ಹೈಕಮಾಂಡು ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡಿಬಿಟ್ಟು ಎಲ್ಲರೊಂದಿಗೆ ನಾವು ಎಲ್ಲರನ್ನು ಒಟ್ಟಿಗೆ ಕರ್ಕೊಂಡು ಈ ಚುನಾವಣೆಯನ್ನು ಎದುರಿಸ್ತೀವಿ ಮೇಡಮ್. ಅದರಲ್ಲಿ ಮಾತಿಲ್ಲ. ಒಂದೊಂದು ನಿಮಿಷ ಮುಗಿಸ್ಬಿಡ್ತೀವಿ. ಇವಾಗ ಕಳೆದ ಚುನಾವಣೆಯಲ್ಲಿ ಶಿಗ್ಗಾಂವಲ್ಲಿ ಏನಾಯಿತು, ಚನ್ನಪಟ್ಟಣದಲ್ಲಿ ಏನಾಯಿತು, ಸಂಡೂರಲ್ಲಿ ಏನಾಯಿತು ನಿಮಗೆ ಗೊತ್ತು. 2 ಚನ್ನಪಟ್ಟಣ ಮತ್ತು ಶಿಗ್ಗಾಂವಲ್ಲಿ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಮಕ್ಕಳು ನಿಂತಿದ್ರು. ಏನಾಯಿತು? ಅಲ್ಲಲ್ಲ, ಒಂದು ಎಕ್ಸಾಂಪಲ್, ಇಲ್ಲಿ ಬೈ ಎಲೆಕ್ಷನ್ನು ಏನಕ್ಕಾಗಿರೋದು ಅಂದರೆ ನಿಧನವಾಗಿಂದ ತೆರವಾಗಿರೋ ಸ್ಥಾನಗಳು. ಅದು ಅವರು ಲೋಕಸಭೆಗೆ ರಾಜೀನಾಮೆ ಕೊಟ್ಟು ಹೋಗಿದ್ರು. ಆದ್ರೂ ಕೂಡ ಕಾಂಗ್ರೆಸ್ ಪಕ್ಷ ಅಲ್ಲಿ ಜಯಶಾಲಿಯಾಗಿದೆ. 2 ಸಿಟ್ಟಿಂಗ್ MLA ನಾವು ಹೊಡ್ಕೊಂಡಿದ್ದೀವಿ. ಇಲ್ಲಿ ನಮ್ಮ ನಾಯಕರು ನಿಧನವಾಗಿದೆ ತೆರವಾಗಿರೋ ಸ್ಥಾನಗಳಲ್ಲಿ ನಾವು ಅಧಿಕಾರದಿಂದ ನಮ್ಮ ಅಧಿಕಾರ ಕೊಟ್ಟಿರೋ ಜನಕ್ಕೆ ಏನು ಕೊಟ್ಟಿದ್ದೀವೋ ವಾಗ್ದಾನ ಅವೆಲ್ಲ ಈಡೇರಿಸಿ ಅವನ್ನೆಲ್ಲ ನೋಡಿಕೊಂಡು ನಮ್ಮ ಕೈ ಹಿಡಿತಾರೆ ಅನ್ನೋ ಒಂದು ನಮಗೆ ನಂಬಿಕೆ. ನಾವು ಬಾಗಲಕೋಟೆ ವಿಚಾರಕ್ಕೆ ಕೈ ಹಾಕೋಕೆ ಮುಂಚೆ ದಾವಣಗೆರೆ ವಿಚಾರಕ್ಕೇನೆ ಚಿನಾರಾಮು ಸರ್, ಈಗ ಕಾಂಗ್ರೆಸ್ ಪಕ್ಷದ ವಿಚಾರದಲ್ಲಿ ಆಗ್ತಾ ಇರುವ ಈ ಬಂಡಾಯನೋ ಅಥವಾ ಅಸಮಾಧಾನನೋ ನಿಮ್ಮ ಪಕ್ಷಕ್ಕೆ ಎನ್ಕ್ಯಾಶ್ ಆಗ್ಬೋದಾಗಿತ್ತು. ನಾನು ಜಿಲ್ಲಾಧ್ಯಕ್ಷರನ್ನು ಕೇಳೋ ಹಾಗೆ ನಿಮ್ಮನ್ನು ಕೇಳ್ತೀನಿ. ವಿನಯ್ ಅವರ ವಿಚಾರ ಕರೆಕ್ಟ್, ಅವ್ರು ಹೇಳ್ದಂಗೆ ನಿಮ್ಮ ಹೈಕಮಾಂಡ್ ಡಿಸಿಷನ್ನು ಎಲ್ರಿಗೂ ಗೊತ್ತಾಗೋ ರೀತಿಯಲ್ಲಿ ಆಗೋದಿಲ್ಲ ಸರ್. ಒಳಗೊಳಗೆ ಅವ್ರು ಎಲ್ಲದನ್ನ ಅಬ್ಸರ್ವ್ ಮಾಡಿ ತೆಗೆದುಕೊಳ್ಳುವಂತ ಡಿಸಿಷನ್ ಲೆಕ್ಕಾಚಾರ ಹೆಂಗ್ ನಡೀತಿದೆ. ವಿನಯ್ ಅವರು ಕುರುಬ ಸಮುದಾಯ ಕೂಡ ಇಲ್ಲಿ ವರ್ಕ್ ಆಗುತ್ತೆ. ಜೊತೆಗೆ ವಿನಯ್ ಅವರು ಮುಸಲ್ಮಾನ್ ಸಮುದಾಯದ ಜೊತೆ ಕೂಡ ಒಳ್ಳೆ ಒಡನಾಟವನ್ನ ಇಟ್ಕೊಂಡಿದ್ದಾರೆ. ಇದು ಕೂಡ ನಮಗೆ ಪ್ಲಸ್ ಆಗ್ಬೋದು. ಇದನ್ನೆಲ್ಲ ಹೈಕಮಾಂಡ್ ಗಮನಿಸದಲ್ಲೇ ಇರುತ್ತಾ? ಅದ್ರ ಜೊತೆಗೆ ನಿಮ್ಮ ಪಕ್ಷದಲ್ಲಿ ಆಂತರಿಕ ಕಲಹ ಬೇರೆ. ಈ 2 ಬಣಕ್ಕೆ ಪಾಠ ಕಲಿಸ್ಲಿಕ್ಕೂ ಕೂಡ ವಿನಯ್ ಅವರು ಬೆಟರ್ ಆಪ್ಷನ್ ಆಗ್ಬಿಟ್ರೆ ಅಲ್ಲ, ಅದು ಹೈಕಮಾಂಡ್ ತಗೊಳ್ಳೋಂಥ ತೀರ್ಮಾನ ಸಕಲ ರೀತಿಯಲ್ಲೂ ಎಲ್ಲ ಲೆಕ್ಕಾಚಾರ ಆಗ್ತದೆ. ಎಲ್ಲೆಲ್ಲಿ ಹೇಗೆ ಯಾರನ್ನ ಕಾಂಬಿನೇಷನ್ ಮಾಡಬೇಕು, ಯಾರನ್ನ ಕ್ಯಾಂಡಿಡೇಟ್ ಮಾಡಿದ್ರೆ ಗೆಲ್ತೀವಿ. ನಮಗೆ ಗೆಲ್ಲೋ ಸೂತ್ರ ಒಂದು ಮುಖ್ಯವಾಗಿರ್ತದೆ. ಹಾಗಾಗಿ ಗೆಲ್ಲೋದ್ರಿಂದ ಸೂತ್ರ ಮುಖ್ಯವಾಗಿರೋದ್ರಿಂದ ಆ ಕಾಂಗ್ರೆಸ್ಸನ್ನು ಏನಾದರೂ ಮಾಡಿ ಸೋಲಿಸಲೇಬೇಕು. ಕಾಂಗ್ರೆಸ್ ಇಷ್ಟು ಭರವಸೆಗಳು ಸುಳ್ಳು ಗ್ಯಾರಂಟಿ ಕೊಟ್ಟು ಗೆದ್ದಂಥ ಒಂದು ಪಕ್ಷ ಇವತ್ತು ರಾಜ್ಯದಲ್ಲಿ ಕೊಡ್ತಾ ಇರ್ತಕ್ಕಂಥ ಆಡಳಿತ ನೋಡಿದಾಗ ಎಂಥವ್ರಿಗೂ ಗೊತ್ತಾಗುತ್ತಾ ಈ ಕಾಂಗ್ರೆಸ್ನ ಈ ಸಾರಿ ಸೋಲಿಸ್ಬೇಕು ಅಂತ. ಈಗ ಎಷ್ಟೇ ಅವರು ಒತ್ತಡ ಹಾಕಿ ನಾವು ಗೆದ್ದು ಬಿಡ್ತೀವಿ, ನಮಗೆ ಅವಕಾಶ ಇದೆ, ನಾವು ಸರ್ಕಾರ ನಡೆಸ್ತಾ ಇದ್ದೀವಿ, ಮುಖ್ಯಮಂತ್ರಿಗಳಿದ್ದೀವಿ, ಮಂತ್ರಿಗಳಿದ್ದಾರೆ ಆ ಸ್ಥಳದಲ್ಲಿ, ನಾವೆಲ್ಲ ಇದ್ರೂ ಅಂತ ಅವರು ಯೋಚನೆ ಮಾಡಿದ್ರು ಜನ ಬುದ್ಧಿವಂತರಿದ್ದಾರೆ, ಜನ ದಡ್ರಂತೂ ಅಲ್ಲ. ನಿಮ್ಮ ಪಕ್ಷದ್ದೇ ನಾನು ಪ್ರಶ್ನೆ ಕೇಳಿರೋದ್ರಿಂದ ನಿಮ್ಮ ಪಕ್ಷದ ಹೇಳಿದ್ರೆ ಬೆಟರ್ ಅಂತ ನೀವು ಹೇಳಿದ್ರಿ. ಕರೆಕ್ಟು, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಸರಿಯೇ. ಬಟ್ ಈ ಆಂತರಿಕ ಕಲಹಗಳನ್ನ ಮ್ಯಾನೇಜ್ ಮಾಡುವಲ್ಲಿ ನಿಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಫೇಲ್ಯೂರ್ ಆದ್ರು ಅನ್ನೋ ಮೆಸೇಜ್ ಕೂಡ ಹೈಕಮಾಂಡ್ಗೆ ಹೋಗಿರುತ್ತೆ ಸರ್. ಅವ್ರ ಸಮ್ಮುಖದಲ್ಲೇ ಏನೆಲ್ಲ ಗಲಾಟೆಗಳಾಗಿದೆ ಅನ್ನೋದು ಕೂಡ ನಿಮ್ಮ ಹೈಕಮಾಂಡ್ ಗಮನಕ್ಕೆ ಬಂದಿರುತ್ತೆ ಸರ್.
ಇಲ್ಲ, ಹೈಕಮಾಂಡ್ ಎಲ್ಲವನ್ನು ಗಮನಿಸಿದ್ರು ಕೆಲವು ಸಂದರ್ಭಗಳಲ್ಲಿ ಕೆಲವು ಸನ್ನಿವೇಶಗಳು ಆ ಥರ ಉದ್ಭವ ಆದ್ರೂ ಅದನ್ನು ನಿಭಾಯಿಸೋ ಶಕ್ತಿ ನಮ್ಮ ಬಿ ಜೆ ಪಿಗಿದೆ. ಬಿ ಜೆ ಪಿ ಒಂದು ರಾಷ್ಟ್ರೀಯ ಪಕ್ಷ, ಜೊತೆಗೆ ರಾಷ್ಟ್ರೀಯ ಪಕ್ಷದ ಜೊತೆಗೆ ನಮ್ಮ ಕಾರ್ಯಕರ್ತರು ಗಟ್ಟಿ ಕಾರ್ಯಕರ್ತರಿದ್ದಾರೆ. ಎಲ್ಲೋ ಒಂದು ಕಡೆ ಓಡೋಗೋ ಕಾರ್ಯಕರ್ತರಲ್ಲ, ಸಮರ್ಥ ಕಾರ್ಯಕರ್ತರು. ಆ ಕಾರ್ಯಕರ್ತರು ಮತ ಚಲಾಯಿಸುವಾಗ ದೇಶಭಕ್ತರಾಗಿ ಮತ ಚಲಾಯಿಸ್ತಾರೆ. ಹಾಗಾಗಿ ನಮ್ಮ ಪಕ್ಷಕ್ಕೆ ಯಾವುದೇ ಆ ಥರ ಅಡಚಣೆಗಳು, ಬಾಹ್ಯ ಅಡಚಣೆಗಳಿರಲ್ಲ. ನಾವು ಗೆಲ್ತೀವಿ. ನಮ್ಮ ಪಕ್ಷದ ಅಭ್ಯರ್ಥಿ ಯಾರು ಕೊಟ್ಟರು ಗೆಲ್ತೀವಿ. ಒಂದು ಲಾಸ್ಟ್ ಆಪ್ಷನ್ ಅಂತ ಹೇಳಿ ಬಹುಶಃ ನರಸಿಂಹಮೂರ್ತಿ ಸರ್, JDS-ಗೆ ಇನ್ ಕೇಸ್ ಏನಾದರೂ ದೊಡ್ಡ ಮನಸ್ಸು ಮಾಡಿ NDA ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ಅವಕಾಶ ಕೊಟ್ಟು ಮುಸಲ್ಮಾನ್ ಕ್ಯಾಂಡಿಡೇಟ್ ಏನಾದರೂ JDS ಕಡೆಯಿಂದ ಕಣಕ್ಕಿಳಿದ್ರೆ ದೇರ್ ಮೈಟ್ ಬಿ ಅ ಸ್ಲೈಟ್ ಚಾನ್ಸಸ್ ಅನ್ನೋ ಲೆಕ್ಕಾಚಾರ ಲೋಕಲಿ ನಡೀತಾ ಇದೆ. ನನಗೆ ಗೊತ್ತಿಲ್ಲ ಎಷ್ಟು ಪ್ರಾಕ್ಟಿಕಲಿ ಪಾಸಿಬಲ್ ಇದು ಅಂತ ಹೇಳಿ. ಮೇಡಮ್, ಅದನ್ನೆಲ್ಲ ತೀರ್ಮಾನ ಮಾಡ್ಲಿಕ್ಕೆ ನಮ್ಮ ವರಿಷ್ಠರಿದ್ದಾರೆ. ನಾವು NDA ಪಾರ್ಟ್ನರ್ ಇರೋದ್ರಿಂದ ಎರಡೂ ಪಕ್ಷದ ವರಿಷ್ಠರು ಕೂತ್ಕೊಂಡು ಅದನ್ನು ತೀರ್ಮಾನ ಮಾಡ್ತಾರೆ. ಖಂಡಿತ ನಾವು ಎರಡೂ ಪಕ್ಷದವರು ಕೂತ್ಕೊಂಡು ಸಮರ್ಥ ಅಭ್ಯರ್ಥಿನ ಇಳಿಸ್ತೀವಿ. ಅದು ಯಾರಾದರೂ ಆಗಿರ್ಬೋದು. ನಮಗೆ ಅಲ್ಪಸಂಖ್ಯಾತರು ಬೇರೆ ಅಲ್ಲ, ಬೇರೆ ಹಿಂದೂ ಬೇರೆ ಅಲ್ಲ, ನಮಗೇನು ಗೆಲ್ಲೋಂಥ ಅಭ್ಯರ್ಥಿಗಳು ಬೇಕು. ಅದನ್ನು BJPಯಲ್ಲೂ ಅಷ್ಟೇ, ನಮ್ಮ JDS-ಅಲ್ಲೂ ಅಷ್ಟೇ. ನಮ್ಮಿಂದ ಅವ್ರು ದೂರ ಹೋಗಿರೋದು ಅಂತ ಅವರಿಂದ ನಾವು ದೂರ ಹೋಗಿಲ್ಲ. ಯಾವುದೇ ಚಾನ್ಸ್ ತಗೊಂಬೋದು. ರಾಜಕೀಯದಲ್ಲಿ ಹಿಂಗೆ ಆಗುತ್ತೆ ಅಂತ ಹೇಳಕ್ಕಾಗಲ್ಲ ಮೇಡಮ್. ಇಬ್ಬರಿಗೂ ಅಬ್ಜೆಕ್ಷನ್ ಇದೆ ಸರ್ ನಿಮ್ಮ ಹೇಳಿಕೆಗೆ. ಕಾಂಗ್ರೆಸ್ ಪಕ್ಷದವ್ರಿಗೂ ಅಬ್ಜೆಕ್ಷನ್ ಇದೆ, ಸಮೀರ್ ಸರ್ಗೂ ಅಬ್ಜೆಕ್ಷನ್ ಇದೆ. ಅಲ್ಲ, ಇಲ್ಲಿ ಅಂದ್ರೆ ಜನರಿಗಿರಲ್ವಾ, ಅಂದ್ರೆ ಮತದಾರರಿಗಿರಲ್ವಾ? ಇಲ್ಲಿ ಒಂದು ವಿಚಾರನ ನಾನು ಪಾಯಿಂಟ್ ಮಾಡಕ್ ಇಷ್ಟಪಡ್ತೀನಿ. ಈಗ ಬಿಹಾರ ತಗೊಳ್ಳಿ, JDU ಜೊತೆಗೆ ಅಲ್ಪಸಂಖ್ಯಾತರಿದ್ದಾರೆ, ದೊಡ್ಡ ಪ್ರಮಾಣದಲ್ಲಿ ಅಲ್ಪಸಂಖ್ಯಾತರಿದ್ದಾರೆ. ನೀವು ಆಂಧ್ರ ತಗೊಳ್ಳಿ, ಚಂದ್ರಬಾಬು ನಾಯ್ಡು ಜೊತೆಗೆ ಅಲ್ಪಸಂಖ್ಯಾತರಿದ್ದಾರೆ. ಅವರು BJP ಜೊತೆ ಅಲಯನ್ಸ್ ಇಟ್ಕೊಂಡ್ರು ಕೂಡ ಆ ಸಮುದಾಯ ಅವ್ರ ಜೊತೆ ಐಡೆಂಟಿಫೈ ಆಗಿದ್ದಾರೆ. ಹೀಗಾಗಿ ಕೆಲವು ನಿರ್ಣಾಯಕ ಸಂದರ್ಭದಲ್ಲಿ ಅವ್ರು ಯಾವುದೇ ಕಾರಣಕ್ಕೂ ಆ ಅಲ್ಪಸಂಖ್ಯಾತ ಸಮುದಾಯವನ್ನ ಅವ್ರು BJP ಜೊತೆ ರಾಷ್ಟ್ರ ಮಟ್ಟದಲ್ಲಿ ಅಲಯನ್ಸ್ ಮಾಡಿಕೊಂಡು ಕೂಡ ಬಿಟ್ಕೊಡಲ್ಲ. ಆದ್ರೆ ಇಲ್ಲಿ JDS ಜೊತೆಗೆ ಅಲ್ಪಸಂಖ್ಯಾತರಿಲ್ಲ ಈ ಬಾರಿ. ಅಣ್ಣ ಒಂದ್ ನಿಮಿಷ ಮಧ್ಯೆ ಬಂದೆ. ನಾವು BJP ಜೊತೆ ಅಲಯನ್ಸ್ ಮಾಡಕ್ಕಿಂತ ಮುಂಚೆನೆ ನಮ್ಗೆ 2023ರಲ್ಲೇ ಕೈ ಕೊಟ್ರು ಯಾರು ಅಲ್ಪಸಂಖ್ಯಾತರು. ಈಗ ನೀವು ವೋಟ್ ಅವಾಗ ನಾವಿನ್ನ BJPಗೆ ಹೋಗಿರ್ಲಿಲ್ಲ. ಒಂದ್ ಸೈಡ್ ಕಾಂಗ್ರೆಸ್ಗೆ ಅವರು ಮತ ಹಾಕಿ ನಮ್ಮಿಂದ ಅವ್ರು ದೂರ ಆದ್ರೂ ಹೊರತು ನಾವ್ ಯಾವತ್ತೂ ನಿಮ್ಮಿಂದ ಅವ್ರು ದೂರ ಆದ್ರು, ಅವರಿಂದ ನೀವು ದೂರ ಆದ್ರು ಅಂತ ಈಗಿರೋ ಪರಿಸ್ಥಿತಿ. ಅವ್ರಿಗೆ JDS ಜನತಾ ಪಕ್ಷ ಅವ್ರಿಗೆ ಮಾಡಿರೋಂತ ಸೇವೆನ ಅವರು ಮರೆತು ಅವರು ಸರ್ ಇಂತ ಹೇಳಿಕೆಗಳು, ಇಂತ ನಿರ್ಧಾರಗಳು ಇರೋ ಪಾಸಿಬಿಲಿಟೀಸ್ ಕಮ್ಮಿ ಮಾಡ್ಕೊಂಡು ಮುಸಲ್ಮಾನ್ ಸಮುದಾಯ ಬಹಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡುತ್ತೆ ಸರ್. JDS ಪಕ್ಷ ಜನತಾ ಪಕ್ಷ ಇದೆಯಲ್ಲ, ಅದನ್ನ ಅವ್ರಾಗ ಅವ್ರು ಕಳ್ಕೊಂಡಿದ್ದಾರೆ, ನಾವಲ್ಲ ಅವ್ರು ಕಳ್ಕೊಂಡಿದ್ದಾರೆ. ಈಗ ಅಲ್ಲಿ ಆ ಪಕ್ಷಗಳ ಜೊತೆ ಅಲ್ಪಸಂಖ್ಯಾತರಿದ್ದಾರೆ. ಇಲ್ಲಿ BJPಯ ಅಂಗ ಪಕ್ಷದ ಜೊತೆ, ಮೈತ್ರಿ ಪಕ್ಷದ ಜೊತೆ ಅಲ್ಪಸಂಖ್ಯಾತರಿಲ್ಲ. ಅವರ ಜೊತೆ ಅಲ್ಪಸಂಖ್ಯಾತರು ಇದ್ದಿದ್ರೆ ಈ ಚುನಾವಣೆಯಲ್ಲಿ BJP ಈಸಿ ಆಗಿರೋದು. ಇದು ಒನ್ ಆಫ್ ದಿ ಬಿಗ್ಗೆಸ್ಟ್ ನೆಗೆಟಿವ್ ಪಾಯಿಂಟ್ ಈ ರಾಜಕೀಯದಲ್ಲಿ, ಆ ಮೈತ್ರಿ ಪಕ್ಷಕ್ಕೆ ಇರುವಂತಹ ನೆಗೆಟಿವ್ ಪಾಯಿಂಟ್. ನಾನು ಅದನ್ನ ಹೇಳೋದಕ್ಕೆ ಬಯಸ್ತಿದ್ದೆ. ಆಮೇಲೆ